ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋದ್ರಿಂದ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಲೈವ್ ನಲ್ಲಿ ಏನೇನೆಲ್ಲ ನಡೀತು, ಏನೆಲ್ಲ ನೀವು ಇವತ್ತಿನ ಎಪಿಸೋಡ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂದ್ರೆ, ಮೊದಲಿಗೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ನಿನ್ನೆ ಎಪಿಸೋಡ್ ನಲ್ಲೂ ಸಹ ನೋಡಿದಿರ ಬಿಗ್ ಬಾಸ್ ಮನೆ ಈ ಒಂದು ವಾರದ ಮಟ್ಟಿಗೆ BB ಕಾಲೇಜ್ನ ಥೀಮ್ ನಲ್ಲಿ ಇರಲಿದೆ. ಅಂಡ್ ಈ ಒಂದು ವಾರ ಬಿಗ್ ಬಾಸ್ ಮನೆ ಇರುವಂತಹ ಕಂಟೆಸ್ಟೆಂಟ್ ಗಳು ಎರಡು ಗ್ರೂಪ್ ಗಳಾಗಿ ಡಿವೈಡ್ ಆಗಿದ್ದಾರೆ, ಒಂದು ರೆಡ್ ಹೌಸ್ ವರ್ಸಸ್ ಬ್ಲೂ ಹೌಸ್ ಅಂದ್ಬಿಟ್ಟು. ಇವತ್ತು ಲೈವ್ ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನಡೆದಂತ ಮ್ಯಾಟರ್ ಏನಪ್ಪಾ ಅಂದ್ರೆ, ಮನೆಯ ಪ್ರಿನ್ಸಿಪಾಲ್ ಆದಂತಹ ರಘು ಅವರು ಮನೆಯಲ್ಲಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳನ್ನ, ಅಂದ್ರೆ ಏನು ಬ್ಲೂ ಹೌಸ್ ಮತ್ತೆ ರೆಡ್ ಹೌಸ್ ಇದೆ, ಇವರೊಂದು ಕಂಟೆಸ್ಟೆಂಟ್ಸ್ ಗಳಿಗೆ ಪ್ರೀತಿ ಕುರಿತಾದಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರೀತಿ ಕುರಿತಾದಂತ ಪ್ರಶ್ನೆಗೆ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳು ಅವ್ರದೇ ರೀತಿಯಾದಂತ ಆನ್ಸರ್ ನ ನೀಡಿದ್ದಾರೆ. ನಂತರ ಇದೇ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಒಬ್ಬರ ವಿರುದ್ಧವಾಗಿ ಒಬ್ಬರು ಸಹ ಇದೇ ಒಂದು ಟಾಸ್ಕ್ ನಲ್ಲಿ ಇದೇ ಒಂದು ಪ್ರೀತಿ ವಿಚಾರವಾಗಿ ಸಹ ಒಬ್ಬರ ವಿರುದ್ಧವಾಗಿ ಒಬ್ಬರು ದೂಷಣೆ ಮಾಡ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಏನು ಸ್ನೇಹ ಅನ್ನೋದು ಕೇವಲ ತುಂಬಾ ಈಸಿಯಾಗಿ ಸಿಕ್ಕೋಗುತ್ತೆ ಅಂತ ಜಾನ್ವಿ ಅವರು ಹೇಳಿರೋದು, ಮತ್ತೆ ಅದನ್ನ ಉಳಿಸ್ಕೊಳ್ಳೋಕೆ ತುಂಬಾ ಕಷ್ಟ ಅಂತ. ನಂತರ ಅಶ್ವಿನಿ ಗೌಡ ಅವರು ಏನೇನಪ್ಪ ಹೇಳಿದ್ದಾರೆ ಅಂದ್ರೆ, ನಮಗೆ ಗೊತ್ತಿಲ್ದಿರ ನಮ್ಮ ಬೆನ್ನೆಯಿಂದ ಚೂರಿ ಹಾಕೋರು ಅಥವಾ ನಮ್ಮನ್ನ ಹಳ್ಳಕ್ಕೆ ತಳ್ಳುವಂತವ್ರ ಜೊತೆ ಸಹ ಕೆಲವೊಂದ್ಸರಿ ಸ್ನೇಹ ಆಗೋಗುತ್ತೆ ಅಂತ ಹೇಳಿದ್ದಾರೆ. ನಂತರ ಇವತ್ತಿನ ಎಪಿಸೋಡ್ ನಲ್ಲಿ ಹೈಲೈಟ್ ಆಗಿ ನಮಗೆ ಕಾಣಿಸುವಂತ ಟಾಸ್ಕ್ ಏನಪ್ಪಾ ಅಂದ್ರೆ, ಈಗಾಗಲೇ ಗಾರ್ಡನ್ ಏರಿಯಾದಲ್ಲಿ ಕೋರ್ಟ್ ನ ಮಾದರಿಯಲ್ಲಿ ಒಂದು ಟಾಸ್ಕ್ ನ ಪ್ಲಾನ್ ಮಾಡಲಾಗಿದೆ. ಆ ಒಂದು ಕೋರ್ಟ್ ನ ಮಾದರಿ ಇರುವಂತಹ ಒಂದು ಜಾಗದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಏನು ರೆಡ್ ಹೌಸ್ ಮತ್ತೆ ಬ್ಲೂ ಹೌಸ್ ಅಂತ ಡಿವೈಡ್ ಆಗಿದ್ದಾರೆ. ಆ ಕಂಟೆಸ್ಟೆಂಟ್ ಗಳು ಒಂದು ಬಾರಿ ಎರಡೆರಡು ಕಂಟೆಸ್ಟೆಂಟ್ ಗಳಾಗಿ ಬಂದು ಈಗಾಗಲೇ ಏನು ನಿನ್ನೆ ನಡೆದಂತಹ ನಾಮಿನೇಷನ್ ಪ್ರೋಸೆಸ್ ಅಥವಾ ಯಾರು ಈ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಒಂದು ವಾದ ವಿವಾದ ಆಯ್ತು. ಆ ಒಂದು ಟಾಸ್ಕ್ ನಲ್ಲಿ ಯಾರ ವಿರುದ್ಧವಾಗಿ ಯಾರ್ಯಾರು ಬಂದಿದ್ರು ಅದೇ ಕಂಟೆಸ್ಟೆಂಟ್ ಗಳು ಈ ಟಾಸ್ಕ್ ನಲ್ಲೂ ಸಹ ಅದೇ ತರ ಬಂದಿದ್ದಾರೆ. ಅಂಡ್ ಈ ಒಂದು ಟಾಸ್ಕ್ ನ ವಿಚಾರಕ್ಕೆ ಮಾತಾಡೋದಾದ್ರೆ, ಮೊದಲಿಗೆ ಕಾವ್ಯ ಮತ್ತೆ ರಾಶಿಕಾ ಅವರು ಅಂಡ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಈ ಒಂದು ಟಾಸ್ಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಅಶ್ವಿನಿ ಗೌಡ ಅವರು ಅವರ ಒಂದು ಬ್ಲೂ ಟೀಮ್ ಏನಿದೆ, ಆ ಒಂದು ಬ್ಲೂ ಟೀಮ್ ಮಧ್ಯೆ ಮಾತಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅದು ಎಂತ ಟಾಸ್ಕೇ ಬರಲಿ ಫಸ್ಟ್ ನಾನೇ ಆಡ್ಬೇಕು, ನಾನು ಆಡಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದಿದ್ದು. ಅವ್ರಿಗೆ ನಾನು ಗೇಮ್ ಏನೇ ಕೊಟ್ಟರು, ಇದರಾಳಿ ಕಂಟೆಸ್ಟೆಂಟ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅಥವಾ ವೀಕ್ ಆಗಿದ್ರು, ನಾನು ಮೊದಲನೇ ಗೇಮ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿ ಅವರ ಒಂದು ಟೀಮ್ ಕಂಟೆಸ್ಟೆಂಟ್ ಜೊತೆ ಮಾತಾಡ್ತಾ ಇದ್ರು ಲೈವ್ ನಲ್ಲಿ. ನಂತರ ಈ ಒಂದು ಟಾಸ್ಕ್ ನಲ್ಲಿ ಮೊದಲಿಗೆ ಅಶ್ವಿನಿ ಗೌಡ ಜಾನ್ವಿ ಅವ್ರ ಮಧ್ಯೆ ಟಾಸ್ಕ್ ಪ್ರಾರಂಭವಾಗಿದೆ. ಇದೇ ಟಾಸ್ಕ್ ನಲ್ಲಿ ಇಬ್ಬಿಬ್ರು ಬರೋದ್ರಿಂದ ಕಾವ್ಯ ಅವರು ಮತ್ತೆ ರಾಶಿಕಾ ಅವರು ಸಹ ಈ ಒಂದು ಟಾಸ್ಕ್ ನಲ್ಲಿ ಪಾಲ್ಗೊಂಡಿದ್ರು. ಮೊದಲ ರೌಂಡ್ ನ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ರಾಶಿಕಾ ಅವರು ಕಾವ್ಯ ಮತ್ತು ಜಾನ್ವಿ ಅವರ ವಿರುದ್ಧವಾಗಿ ಗೆದ್ದಿದ್ದಾರೆ. ಈ ಒಂದು ಟಾಸ್ಕ್ ಯಾವ ರೀತಿ ಇದೆ ಅಂದಪ್ಪ, ಈಗಾಗಲೇ ನಿಮ್ಗೆ ತಿಳಿಸಿರೋ ಹಾಗೆ ಕೋರ್ಟ್ ನ ಆಕಾರದಲ್ಲಿ ಒಂದನ್ನ ಗಾರ್ಡನ್ ಏರಿಯಾದಲ್ಲಿ ಸೆಟ್ ಮಾಡಲಾಗಿದೆ. ಅದರ ಮೇಲೆ ಎರಡು ಹೌಸ್ಗಳು, ರೆಡ್ ಹೌಸ್ ಮತ್ತೆ ಬ್ಲೂ ಹೌಸ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತ ಹಾಳೆಗಳು ಏನ್ ಪೇಜಸ್ ಇರುತ್ತೆ ಅದನ್ನ ಆ ಒಂದು ಏರಿಯಾದ ಮೇಲೆ ಹೆಚ್ಚಾಗಿ ಯಾರು ಉಳಿಸ್ಕೋತಾರೋ ಅವ್ರು ಗೆದ್ದಂತೆ ಈ ಒಂದು ಟಾಸ್ಕ್ ನಲ್ಲಿ ಅಂತ ಬಿಗ್ ಬಾಸ್ ನಿಯಮಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಎರಡನೇ ರೌಂಡ್ ನಲ್ಲಿ ಬಂದಂತವ್ರು ಯಾರಪ್ಪ ಅಂದ್ರೆ ಧನುಷ್ ಅಂಡ್ ಇನ್ನೊಂದು ಕಡೆ ಕಡೆ ಬಂದಿರೋದು ಸೂರಜ್ ಅಂಡ್ ಅಭಿ ಅವರು ಬಂದಿದ್ದಾರೆ. ಅದ್ ಕಡೆ ಧನುಷ್ ಅಂಡ್ ಮಾಳು ಅವರು ಬಂದಿದ್ದಾರೆ. ಈ ಒಂದು ಗೇಮ್ ಅಂದ್ರೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ತುಂಬಾ ಜಾಸ್ತಿ ಹೊತ್ತು ನಡೀತು. ಮೇಲ್ನೋಟಕ್ಕೆ ಲೈವ್ ನಲ್ಲಿ ನಾವು ನೋಡ್ತಾ ಇದ್ರೆ ಧನುಷ್ ಅವರು ಮತ್ತೆ ಮಾಳು ಅವರು ವಿನ್ ಆದ್ರೇನೋ ಅಂತ ಅನ್ಸೋತನೇ ಲೈವ್ ಅಲ್ಲಿ ಕಾಣಿಸ್ತಾ ಇತ್ತು. ಬಟ್ ಈ ಒಂದು ಟಾಸ್ಕ್ ನಲ್ಲಿ ಸೂರಜ್ ಅವರು ಮತ್ತೆ ಅಭಿ ಅವರು ತಮ್ಮ ಒಂದು ಹಾಳೆಗಳನ್ನು ಹೆಚ್ಚಾಗಿ ಉಳಿಸ್ಕೊಂಡು ಈ ಒಂದು ಟಾಸ್ಕ್ ನಲ್ಲಿ ಜಯಶೀಲರಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಂಡ್ ಈ ವಾರದಲ್ಲಿ ಕಂಪ್ಲೀಟ್ ಆಗಿ BB ಥೀಮ್ ನಲ್ಲಿ ಇರುವಂತಹ ಬಿಗ್ ಬಾಸ್ ಮನೆ ಎಲ್ಲೋ ಒಂದ್ ಕಡೆ ಎಂಟರ್ಟೈನಿಂಗ್ ಆಗಿ ಫನ್ ಆಗಿ ಇರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಪ್ರತಿಯೊಂದು ಎಪಿಸೋಡ್ ನಲ್ಲೂ ತುಂಬಾ ಅಂದ್ರೆ ತುಂಬಾ ವೈಲ್ಡ್ ಆಗಿ ತುಂಬಾ ಫೈರ್ ಆಗಿ ನಡೀತಾ ಇದೆ. ಟಾಸ್ಕ್ಸ್ ಆಗಿರ್ಬೋದು, ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳಾಗಿರ್ಬೋದು, ತುಂಬಾ ವೈಲ್ಡ್ ಆಗಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ರೇಂಜ್ ಅಲ್ಲಿ ಈ ಬಾರಿಯ ಕಾಲೇಜ್ ಥೀಮ್ ಮತ್ತೆ ಒಂದು ಟಾಸ್ಕ್ಸ್ ಅದನ್ನ ಪ್ಲಾನ್ ಮಾಡಲಾಗಿದೆ ಬಿಗ್ ಬಾಸ್ ಕಡೆಯಿಂದ. ಇಷ್ಟು ಸೀಸನ್ ಗಳಲ್ಲಿ ನಾವು ನೋಡ್ಕೊಂಡ್ರೆ, ಏನು ಬಿಗ್ ಬಾಸ್ ಅವರು ಸ್ಕೂಲ್ ನ ಥೀಮ್ ಅಲ್ಲಿ ಅಥವಾ ಕಾಲೇಜ್ ನ ಥೀಮ್ ಅಲ್ಲಿ ಒಂದು ಟಾಸ್ಕ್ ನ ನೀಡ್ತಾ ಇದ್ರು, ಅದು ತುಂಬಾ ಅಂದ್ರೆ ತುಂಬಾ ಕಾಮಿಡಿ ವೇಲೆ ಅಥವಾ ಫನ್ ವೇಲೆನೆ ಆಗೋಗ್ತಾ ಇತ್ತು. ತುಂಬಾ ಸೀರಿಯಸ್ ಆಗಿ ಯಾವುದೇ ಒಂದು ಟಾಸ್ಕ್ ಬರ್ತಾ ಇರ್ಲಿಲ್ಲ. ಬಟ್ ಈ ಬಾರಿಯ ಕಾಲೇಜ್ ಥೀಮ್ ಅಥವಾ ಏನ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಈ ಒಂದು ಕಾಲೇಜ್ ಥೀಮ್ ತುಂಬಾ ವೈಲ್ಡ್ ಆಗಿ ಸಾಕ್ತಾ ಇದೆ. ಪ್ರತಿಯೊಂದು ಟಾಸ್ಕ್ ಸಹ ಒಬ್ಬರ ಮೇಲೆ ಒಬ್ಬರು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಡೋ ತರ ಸಾಕ್ತಾ ಇದೆ. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಗಳು ಒಬ್ಬರ ವಿರುದ್ಧವಾಗಿ ಒಬ್ಬರು ದೂಷಣೆ ಮಾಡ್ಕೊಂಡ್ರು, ಒಬ್ಬರ ವಿರುದ್ಧವಾಗಿ ಒಬ್ರು ಯಾಕೆ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ವಾದ ವಿವಾದ ಮಾಡ್ಕೊಂಡ್ರು, ಅದೇ ಕಂಟೆಸ್ಟೆಂಟ್ಸ್ ಗಳು ಈಗ ಈ ಒಂದು ಕೋರ್ಟ್ ನಲ್ಲಿ ಅವರ ಒಂದು ಥೀಮ್ಗೆ ಸಂಬಂಧಪಟ್ಟಂತ ಪೇಜಸ್ ನ ಉಳಿಸ್ಕೊಳ್ಳೋ ಟಾಸ್ಕ್ ನಲ್ಲಿ ಸಹ ಪಾಲ್ಗೊಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗಾಗಲೇ 2 ರೌಂಡ್ ಮಾತ್ರ ನಡೆದಿಲ್ಲ. ನೋಡಿ, 2 ರೌಂಡ್ ನ ನಿಮ್ಮ ಏನ್ ರಿಸಲ್ಟ್ ನ ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಉಳಿದಂತ ರೌಂಡ್ ಗಳಲ್ಲಿ ಯಾರು ಜಯಶೀಲರಾಗಿರ್ಬೋದು ಅಂತ ನಿಮ್ಮ ಅನಿಸಿಕೆ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗಾಗಿ ಮಿಸ್ ಮಾಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಅಂಡ್ ಪ್ರತಿದಿನ ನನ್ನ ಕಡೆಯಿಂದ ಎಪಿಸೋಡ್ ನ ಕೊಡ್ತಾದಂತ ಇನ್ ಡೀಟೇಲ್ಸ್ ರಿವ್ಯೂ ಸಹ ಇರ್ತದೆ. ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ ಬೈ.